ಇನ್ನು ಕೆ.ಡಿ. ಸಿನಿಮಾದ ಆಫರು ನಿಮ್ಮ ಬದುಕನ್ನ ಯಾವ ಮಟ್ಟಿಗೆ ಬದಲಾಯಿಸ್ತು ಅಂತ? ಯಾಕಂದ್ರೆ ಈಗ ನೋಡ್ತಿರುವಂಥ ಸಿನಿಮಾಗಳೆಲ್ಲ ನಿಮ್ಮ ಹೆಸರು ಇದ್ದೇ ಇರುತ್ತೆ. ಡೈಲಾಗ್ಸ್ ಬಂದು ಕ್ರಾಂತಿಕುಮಾರ್ ಅಂತ. ಸೊ ಆ ಥರದ್ದೊಂದು ದೊಡ್ಡ ಬಾಗಿಲನ್ನ ತೆಗೆದುಕೊಟ್ಟದ್ದು ಕೆ.ಡಿ. ಸೊ ಯಾವ್ಯಾವ ಸಿನಿಮಾಗಳಿದೆ? ಯಾಕಂದ್ರೆ ಗಣೇಶ್ ಅವ್ರದ್ದೇ 3 ಸಿನಿಮಾ ಮಾಡ್ತಾ ಇದ್ರಿ ಈಗ. ಹೌದು ಸರ್. ಇವಾಗ ಕೆ.ಡಿ. ಆದ್ಮೇಲೆ ರಕ್ಕಸಪುರದೋಳು ಅಂತ ಒಂದು ಸಿನಿಮಾ ಮಾಡ್ತಾರೆ ರಾಜ್ ಬಿ ಶೆಟ್ಟಿ ಸರ್ದು. ಈ ಕೆ.ಡಿ. ಔಟ್ ಅಂಡ್ ಔಟ್ ಫ್ಯಾಮಿಲಿ ಮಾಸು. ರಕ್ಕಸಪುರದೋಳು ಒಂದು ಸಸ್ಪೆನ್ಸ್ ಥ್ರಿಲ್ಲರು, ಒಂದು ಡಾರ್ಕ್ ಕಾಮಿಡಿ ಆ ಜಾನರಲ್ಲಿ ನಡೀತಾ ಇದೆ. ನೆಕ್ಸ್ಟ್ ಆದ್ಮೇಲೆ ಇವಾಗ ಟೈಟಲ್ ಅನೌನ್ಸ್ ಆಯ್ತು ಅರ್ಸೋ ಅಂತಾರೆ ಅವರು ಡೈರೆಕ್ಷನ್ದು, ಡಿಜಾಂಗೋ ಕೃಷ್ಣಮೂರ್ತಿ ಅಂತ. ಅದು ಔಟ್ ಅಂಡ್ ಔಟ್ ಕಾಮಿಡಿ ಸರ್. ಅದು ಬೇರೆ ಬೇರೆ ಜಾನರು. ನೆಕ್ಸ್ಟ್ ಕೃಷ್ಣ ಸಖಿ ಒಂದು ಹಿಟ್ ಕಾಂಬೋ, ಶ್ರೀನಿವಾಸ ರಾಜು ಸರ್ ಆಮೇಲೆ ಗಣೇಶ್ ಸರ್ದು ಆ ಕಾಂಬೋ ನಡೀತಾ ಇದೆ. ಅದು ಬೇರೆ ತರ ಸಬ್ಜೆಕ್ಟು ಸರ್. ಅದೇ ಈಗಲೇ ಏನು ರಿವೀಲ್ ಮಾಡಂಗಿಲ್ಲ. ಆಮೇಲೆ ಪಿನಾಕ ನಡೀತಾ ಇದೆ. ಅದು ಆಯ್ದ ಭಾಗಗಳು ಮಾತ್ರ ಬರಿತಾ ಇದ್ದೀನಿ. ಅದು ಒಂಥರ ಅದು ಮಾಸು ಎಲಿಮೆಂಟ್ಸ್ ಆಲ್ರೆಡಿ ಏನು ನೋಡಿದ್ದೀರಾ ಬೇರೆ ಥರನೇ ಇದೆ ಸರ್. ಗಣೇಶ್ ಸರ್ ಬರ್ಡೇಗೆಲ್ಲ ನಿಮಗೆ ವಿಡಿಯೋ ಎಲ್ಲ ಬಂದಿತ್ತು, ಅವ್ರು ರಾಜನ್ ಗೆಟಪಲ್ಲಿ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅದೆಲ್ಲ ಯಥೇಚ್ಛವಾಗಿರುತ್ತೆ ಸರ್. ಚೆನ್ನಾಗಿದೆ. ಡಿಜಾಂಗೋ ಏನದು ಅಂತ? ಅದ್ರ ಸೌಂಡಿಂಗ್ ಅಷ್ಟೇ ಸರ್. ಅದು ಡಿಜಾಂಗೋ ಕೃಷ್ಣಮೂರ್ತಿ ಅಂತ ಅಂದ್ಬಿಟ್ಟು ಅವನ ಹೆಸರು ಕೃಷ್ಣಮೂರ್ತಿ. ಅವನದೊಂದು ಮ್ಯಾನರಿಸಮ್ ಅದು ಡಿಜಾಂಗೋ ಅಂತ ಅನ್ನೋದು. ಅದು ಇನ್ನೂ ವಿಚಾರ ತುಂಬಾ ಇದೆ ಅದ್ರ ಬಗ್ಗೆ. ಅದು ಡೈರೆಕ್ಟ್ ರಿವೀಲ್ ಮಾಡ್ತಾರೆ ಅರ್ಸ ಅಂತಾರೆ ಸರ್. ಕ್ರಾಂತಿ ಅವರ ಸ್ಟ್ರೆಂತ್ ಯಾವುದು ಅಂತ? ಯಾವ ಜಾನರ್ ಸ್ಟೈಲ್ ಸಿನಿಮಾಗಳನ್ನ ನೀವು ಬರೀಬೇಕು ಅಂತ ಇಷ್ಟಪಡ್ತೀರಿ ಸಿಕ್ಕಾಪಟ್ಟೆ? ಅಲ್ಲ ಅದು ಇದು ಅಂತ ನಾವು ಸ್ಟಿಕರ್ ಆಗೋದೇ ತಪ್ಪು ಸರ್. ಯಾಕಂದ್ರೆ ನಾನು ಯಾವತ್ತು ಜಾನರ್ಗೋಸ್ಕರ ಕೆಲಸ ಮಾಡಿದ್ದು ರೈಟ್ರೇ ಅಲ್ಲ ಸರ್ ನಾನು. ಇವಾಗ ಯಾರೊಬ್ಬ ಕುಡಿದು ಮಾತಾಡ್ತಾನೆ ಅಂದ್ರೆ ಅವ್ನು ಕುಡಿದಿರೋ ಜಾಗ ಪಬ್ಬಲ್ಲಿ ಇದ್ರೆ ನಾವು ಅಲ್ಲಿಗೆ ಬರೀಬೇಕಾಗುತ್ತೆ. ಅವನೊಬ್ಬ ಲೋಕಲ್ ಬಾರಲ್ಲಿ ಕುತ್ಕೊಂಡ್ ಬರೀತಾನೆ ನಾವು ಅಲ್ಲಿಗೆ ಬರೀಬೇಕಾಗುತ್ತೆ. ಅವ್ನು ಕುಡ್ದನ್ IT ಎಂಪ್ಲಾಯ್ ಆದ್ರೆ ಅವ್ನು ಹೆಂಗ್ ಮಾತಾಡ್ತಾನೋ ಹಂಗ್ ಬರೀಬೇಕಾಗುತ್ತೆ. ಅದೇ ಅವ್ನು ಕುಡ್ದವ್ನು ಯಾರೋ ಅವ್ನ ಜವಾಬ್ದಾರಿನೇ ಇಲ್ಲ ಗುರು, ಅವನು ದೇಶದ ಬಗ್ಗೆ ಮಾತಾಡ್ತಾನೆ ಅಂತಾರೆ, ನಾವು ಆ ಥರ ಬರೀಬೇಕಾಗುತ್ತೆ. ಅಂದ್ರೆ ಒಂದು ಕ್ಯಾರೆಕ್ಟರ್ ಮೇಲೆ ಬರ್ಕೊಂಡು ಹೋಗೋ ತುಂಬಾ ದೊಡ್ಡ ವಿಚಾರ ಸರ್. ಜಾನರ್ ಅನ್ನೋದು ತುಂಬಾ ಚಿಕ್ಕದು ಅನ್ಸುತ್ತೆ ನನಗೆ. ಓವರ್ ಆಲ್ ಸಿನಿಮಾ ನೋಡೋದಕ್ಕಿಂತ ಸಿನಿಮಾ ಒಂದೇ, ಜಾನರ್ ಒಂದೇ. ಆದರೆ ಒಂದು ಕ್ಯಾರೆಕ್ಟರ್ಗಳಂತ ಬಂದರೆ ನಿಮ್ಮ ಸಿನಿಮಾದಲ್ಲಿ ಒಂದು 60-70 ಕ್ಯಾರೆಕ್ಟರ್ಗಳು ಬರ್ತವೆ. ಆ ಕ್ಯಾರೆಕ್ಟರ್ಗಳು ಮಾತಾಡಿದಾಗಲೇ ನಮ್ಗೆ ಅಟ್ರಾಕ್ಟ್ ಆಗೋದು. ಇವಾಗ ನೀವು ಜೋಗಿ ತಗೊಂಡ್ರು ಅಷ್ಟೇ, ಪ್ರೇಮ್ ಸರ್ದು ಎಕ್ಸ್ಕ್ಯೂಸ್ ಮೀ ತಗೊಂಡ್ರು ಅಷ್ಟೇ, ನಿಮ್ಗೆ ಎಲ್ಲ ಡೈಲಾಗ್ಗಳು ಏನಕ್ಕೆ ಬಂದ ಹೈಲೈಟ್ ಆಗುತ್ತೆ, ಆ ಕ್ಯಾರೆಕ್ಟರ್ಗಳು ಆ ಥರ ಬಿಹೇವ್ ಮಾಡ್ತಾ ಇರ್ತಾರೆ. ನಾನು ಅದನ್ನು ನಂಬಿದ್ದೀನಿ ಸರ್. ಇವಾಗ ಕೆ.ಡಿ. ಹೇಳದ್ನಲ್ಲ ಮಾಸು, ಒಂದು ಸಸ್ಪೆನ್ಸ್ ಇಲ್ಲ ರಕ್ಕಸಪುರದವಳು, ಇವಾಗ ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ. ನೆಕ್ಸ್ಟ್ ಇನ್ನೊಂದು ಗಣೇಶ್ ಸರ್ದು ಇನ್ನೊಂದು ಮಾಡ್ತಾ ಇದ್ದೀವಿ. ಇನ್ನೊಂದು ಪೌರಾಣಿಕನೂ ಸಿಕ್ಕಿದೆ ಪಿನಾಕಾಯಿಂದ. ಆ ಥರ ಬೇರೆ ಬೇರೆ ಜಾನರ್ಗಳನ್ನ ಟಚ್ ಮಾಡ್ತಾರೆ. ತುಂಬ ಖುಷಿ ಇದೆ ಸರ್. ಎಲ್ಲ ಕೆ.ಡಿಯಿಂದನೇ. ಬ್ಯಾಕ್ ಟು ಕೆ.ಡಿ. ಬರೋದಾದ್ರೆ, ಕೆ.ಡಿ. ಸಿನಿಮಾದಲ್ಲಿ ಸುದೀಪ್ ಅವರು ಇರ್ತಾರೆ ಅಂತ ಒಂದಷ್ಟು ಸುದ್ದಿ ಹರಡಿತ್ತು. ಸೊ ಅದು ನಿಜಾನ ಹೇಗೆ ಅಂತ? ಅಲ್ಲ ಅದನ್ನ ಪ್ರೊಡಕ್ಷನ್ ಹೌಸ್ ರಿವೀಲ್ ಮಾಡಬೇಕು ಸರ್. ಇದಾರೆ ಇಲ್ಲ ಅನ್ನೋದು ನಮ್ಮ ಪ್ರೇಮ್ ಸರ್ ಹೇಳಬೇಕು. ಅದು ಆದಷ್ಟು ಬೇಗ ರಿವೀಲ್ ಮಾಡ್ತಾರೆ, ಇಲ್ಲ ಹೇಳ್ತಾರೆ ಏನಿದೆ ಅಂತ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಸರ್. ಸೊ ನಿರೀಕ್ಷೆ ಅನ್ನೋ ವಿಚಾರದಲ್ಲಿ ನೋಡಿದ್ರೆ ಕೆ.ಡಿ. ಇಬ್ಬರು ಕಡೆಯಿಂದನೂ, ಒಂದು ಡೈರೆಕ್ಟರ್ ಆ್ಯಂಗಲ್ ಮತ್ತು ಹೀರೋ ಆ್ಯಂಗಲ್ ಎರಡೂ ನೋಡಿದ್ರೆ ತುಂಬ ದೊಡ್ಡ ಮಟ್ಟದ ಸೌಂಡ್ ಆಗಿ ನಿಲ್ಲುವಂಥ ಸಿನಿಮಾ ಅಂತ ಈಗ ಆಲ್ರೆಡಿ ಗೊತ್ತಾಗಿದೆ. ಸೊ ಆ್ಯಸ್ ಅ ಟೀಮಲ್ಲಿ ವರ್ಕ್ ಮಾಡ್ತೀರಾ, ನಿಮ್ಗೆ ಎಷ್ಟು ನಂಬಿಕೆ ಇದೆ ಪ್ಯಾನ್ ಇಂಡಿಯಾದಲ್ಲಿ ಈ ಮಟ್ಟಿಗೆ ಸಿನಿಮಾ ಸದ್ದು ಮಾಡುತ್ತೆ ಅನ್ನೋಂಥದ್ದು? ಸರ್ ಅದನ್ನ ಜನ ಹೇಳಬೇಕು ಸರ್, ಏನು ಸದ್ದು ಮಾಡುತ್ತೆ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ನಂಬಿಕೆ ಏನು ಅಂತ ಅಂದರೆ ಸರ್, ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ. ನಾವೇನೋ ದೊಡ್ಡದಾಗಿ ಅದು ಮಾಡಿದ್ವಿ ಇದು ಮಾಡಿದೀವಿ ಅಂತ ದೊಡ್ಡದಾಗಿ ಹೇಳೋದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಅದು ಜನಕ್ಕೆ ಅಳಿಸುತ್ತೆ ಸರ್. ಜನರನ್ನ ನಗಿಸುತ್ತೆ, ಜನರನ್ನ ಅಳಿಸುತ್ತೆ. ಏ ಗುರು ಸೂಪರ್ ಗುರು ಅನ್ನೋ ಥರ ದೊಡ್ಡದಾಗಿ ಮೇಕಿಂಗ್ ಇದೆ, ಎಲ್ಲ ಚೆನ್ನಾಗಿದೆ, ನಾವು ಸ್ಟ್ರಾಂಗ್ ಆಗಿದ್ದೀವಿ ಸರ್. ಅದೊಂದು ನಂಬಿಕೆ ಇದೆ ನಮಗೆ. ಇದು ಸೀಕ್ವೆಲ್ ಥರ ನನ್ನ ಪ್ಲಾನ್ ಇದೆಯಾ? ಅದನ್ನ ರಿವೀಲ್ ಮಾಡಬೇಕು ಸರ್, ಡೈರೆಕ್ಟರ್ ರಿವೀಲ್ ಮಾಡಬೇಕು, ನಾವೇನೋ ಹೇಳಂಗೆ ಇಲ್ವಲ್ಲ ಅದೆಲ್ಲ. ಕೊನೆಯದಾಗಿ ಜುಲೈ 10th ಮತ್ತು 11th ತುಂಬ ದೊಡ್ಡ ವೇದಿಕೆಯಲ್ಲಿ ಸಿನಿಮಾ ಟೀಸರ್ ಲಾಂಚ್ ಆಗ್ತಿದೆ. ಅಭಿಮಾನಿಗಳಿಗೆ, ಸಿನಿಮಾ ನಿರೀಕ್ಷೆ ಮಾಡ್ತಿರೋಂಥ ಅಭಿಮಾನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಮಾಸು ಒಂದು ಪ್ರೇಮ್ ಸರ್, ಧ್ರುವ ಸರ್ ಕಡೆಯಿಂದ ಅದು ಖಂಡಿತ ಸಿಗುತ್ತೆ ಸರ್. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕ್ರಾಂತಿಕುಮಾರ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.